ಹಾಯ್ ಗೈಸ್, ಆ್ಯಸ್ ಆಲ್ ಆಫ್ ಯು ನೋ, ಲಡಾಖು ಇವಾಗ ಹೊರಟಿದ್ದೀನಿ. ಫ್ರೆಂಡ್ಸ್ ಎಲ್ಲ ಬಂದವರೆ ಫ್ಲ್ಯಾಗ್ ಆಫಿಗೆ. ಸೊ ಸುಮಾರು ಜನ ಇವಾಗ ಅಲ್ಲಿ ವೈಟ್ ಸರ್ಕಲ್ ಅಂತ ಇದೆ ಹಾವೇರಿಯಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸಿ ಯು ಇನ್ ಎ ಮೋಟೋ ಬ್ಲಾಗ್ ಸೆಟಪ್. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆವಾಗಲೇ ನೀವು ನನ್ನ ಹಳೆ ಬ್ಲಾಗ್ಸಲ್ಲಿ ನೋಡಿತಾರ, ಇವಾಗ ನಾನು ಲಡಾಖಿಗೆ ಆಲ್ಮೋಸ್ಟ್ ಹೋಗ್ತಾ ಇದ್ದೀನಿ. ಐ ಆಮ್ ಆನ್ ದಿ ವೇ ಟು ಗೋ. ಸೊ ಬನ್ನಿ, ವಿಲ್ ಸಿ ಇನ್ ಅ ಮೋಟೋ ಬ್ಲಾಗ್. ಅದೇ ಇವಾಗ ಆಲ್ಮೋಸ್ಟ್ ಟೈಮ್ 11 ಗಂಟೆ. ನಾನು ಹೇಳಿದ ತಕ್ಷಣ 11 ಗಂಟೆ ಅಂತ ಹೇಳಿದ್ದೆ ನಾನು ಆವಾಗಲೇ. ಇಟ್ಸ್ ಆಲ್ಮೋಸ್ಟ್ 11. ಅದೇ ಇವಾಗ ಅಲ್ಲಿ ವೈದ್ಯ ಸರ್ಕಲ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ನಂದು ಫ್ಲ್ಯಾಗ್ ಆಫ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮತ್ತೆ ಮುಂದೆ ಸಿಗೋಣ ಮೋಟೋ ಬ್ಲಾಗಲ್ಲಿ. ಇಟ್ಸ್ ಆಲ್ಮೋಸ್ಟ್ ಸೆಟ್ ಟು ಗೋ. ಸ್ವಲ್ಪ ಲಗೇಜ್ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕಷ್ಟೇ. ಇವನೇನಪ್ಪ ಲಡಾಖ್ ಹೋಗ್ತಾನೆ ಅಂತ ಹೇಳಿ ಗಲ್ಲಿ ಸುತ್ತಿಸ್ತಾನೆ ಅಂತ ತಿಳ್ಕೊಬೇಡ್ರೆ. ಏನಕ್ಕಂದರೆ ನಾವು ಇದು ಡೈಲಿ ಅಡ್ಡಾಡೋ ರೋಡು, ಇದು ನಮ್ಮ ಹಾವೇರಿ ರೋಡ್ಸು, ನೀವೇ ನೋಡ್ತಾ ಇದ್ದೀರಾ ಆ್ಯಸ್ ಇಫ್ ಯು ನೋ. ಸೊ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೊಂಟವ್ರೆ, ಮುಂದ್ಗಡೆ ಮತ್ತು ಹಿಂದ್ಗಡೆ ಎಲ್ಲ ಬರ್ತವ್ರೆ. ಸೊ ಮೋಟೋ ಬ್ಲಾಗ್ ಸೆಟಪ್ಪಲ್ಲೇ ಇದ್ದೀನಿ ಆಲ್ಮೋಸ್ಟು. ಸೊ ಇವಾಗ ಇನ್ನೇನು ಒಂದು 8 ಜನ ಇರ್ತಾರೆ ಅಷ್ಟೇ ಅಲ್ಲಿ. ಸೊ 8 ಜನ ಸೆಟಪ್ ಮಾಡಿ ಅವರು ಒಂದು ಸ್ವಲ್ಪ ಅದೇನೋ ಅವಾಗಲೇ ಹೇಳ್ದಂಗೆ ಫ್ಲ್ಯಾಗ್ ಆಫ್ ಅದು ಇದೇನೋ ಮಾಡ್ಕೋತಾರಂತೆ. ವಾಟ್ ಎವರ್ ಇಟ್ ಈಸ್. ನನಗೆ ಇದು ಸಪೋಸ್ ಇದೇನಾದ ಆನ್ ಆಗಲಿಲ್ಲ ಅಂತಂದರೆ, ಸೊ ಈ ಮುಂದ್ಗಡೆದು ಇಟ್ಕೊಂಡಿದ್ದೀನಿ ಮಿರರು. ಈಸಿಲಿ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್. ಬೇರೆ ಒಳ್ಳೇದು ಮಾಡಪ್ಪ. ಹಾಂ ಅಲ್ಫಾ ಆ ಕಡೆ ಎಲ್ಲ ನೋಡ್ಬೇಡ್ರಿ, ಈ ಕಡೆ ನೋಡ್ಕೊಳ್ರಿ, ರೈಟ್ ಸೈಡ್. ಇಟ್ಸ್ ಆಲ್ಮೋಸ್ಟ್ ಗುಡ್ ಟು ಗೋ ಅಂತ ಅನ್ಕೋತಿದ್ದೀನಿ. ಇಟ್ಸ್ ಆಲ್ಮೋಸ್ಟ್. ಬರ್ತೀರಿ? ಅದೇ ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ ಇವಾಗ. ಆಲ್ಮೋಸ್ಟ್ ದೇ ಆರ್ ವೇಟಿಂಗ್ ಓವರ್ ದೇರ್. ಎಲ್ಲ ಅಲ್ಲೇ ಅವರೇ. ಇದು ಸ್ವಲ್ಪ ಗಲೀಜಾಗೈತೆ, ಏನು ಮಾಡೋಕ್ಕೂ ಆಗಲ್ಲ. ನೀವೇ ನೋಡ್ತಿದ್ದೀರ ಹಾವೇರಿ ರೋಡ್ಸು. ಆ್ಯಸ್ ಇಫ್ ಯು ನೋ, ನಾನು ಲಡಾಖಿಗೆ ಹೋಗ್ತಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ನಮ್ಮ ವೈದ್ಯ ಸರ್ಕಲ್ ಟೀಮ್ ಏನಿದೆ, ಸೊ ಇವಾಗ ನನಗೆ ಲಡಾಖಿಗೆ ಸೆಂಡ್ ಆಫ್ ಮಾಡೋಕ್ಕೆ ಮತ್ತು ಫ್ಲ್ಯಾಗ್ ಆಫಿಗೆ ಎಲ್ಲ ಬಂದಿದ್ದಾರೆ. ಸೊ ದೇ ಆರ್ ಆಲ್ ಸೆಲೆಬ್ರೇಟಿಂಗ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ವಿತ್ ಅಸ್. Once again, all the very best. Keep moving ahead, shine, make your parents proud, make yourself proud. One life, make the most of it. One life, always remember this. One life, all the very best. Cheers. God. ಯಾವುದು ಮತ್ತೇನಾದ್ರು ಮಾಡಿದಿರಾ? ಇಲ್ಲ, ಇವಾಗ ಬೇರೆದಂತೇನಿಲ್ಲ. ಅದೇ ನಂದು ಟ್ರಾವೆಲ್ ಆಸೀಸ್ ಆಯ್ತಲ್ಲ, ಅದೇ ಲಡಾಖ್ ರೈಡ್. ವಿಶ್ ಮಿ ವೆಲ್. ಯಾಕೆ ಎಲ್ಲಿ ಹೊರಟಿದ್ರಿ ಪ್ರವಾಸ? ಪುಣೆ, ಉದಯ್ಪುರ್, ಜೈಪುರ್, ಡೆಲ್ಲಿ. ಹಾವೇರಿತ ಬಿಟ್ರಿ ಮುಂಬೈಗೆ ಹೋಗಿದ್ರಾ? ಇವಾಗ ಬಿಡ್ತಾ ಇದ್ದೀರಾ? ಹಾಂ, ಇವಾಗ ಬಿಡ್ತಾ ಇದ್ದೀನಿ. ಸೊ ಇವಾಗ ಮುಂಬೈ, ಉದಯ್ಪುರ್, ಜೈಪುರ್. ಮುಂಬೈಲೇ ಬೇರೆ ಮುಂಬೈಯ ಮತ್ತೆ ಎಲ್ಲೆಲ್ಲೇ? ಇಲ್ಲ, ಓನ್ಲಿ ಇವಾಗ ಎಕ್ಸ್ಪ್ಲೋರ್ ಮಾಡೋದಂಥದ್ದು ಏನಿಲ್ಲ, ಸುಮ್ಮನೆ ಹೋಗ್ತಿರೋದು. ಅದೇ ಹಾವೇರಿ, ಮುಂಬೈ, ಉದಯ್ಪುರ್ ಒಳಗಡೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಐತೆ. ಜೈಪುರ್ ಎಕ್ಸ್ಪ್ಲೋರ್ ಐತೆ. ಡೆಲ್ಲಿ ಶಾಪಿಂಗು, ಚಂಡೀಗಢ ಶಾಪಿಂಗು, ಮನಾಲಿ, ಅಟಲ್ ಟನಲ್ಲು, ಲೇ, ಹಿಂಗೆ ಈ ಕಡೆ ಬಂದರೆ ಸ್ಪಿತಿ. ಬರಲ್ಲ ಸರ್? ರೈಟ್. ವಿಶ್ ಮಿ ವೆಲ್. ಒನ್ ಹಗ್ ಪ್ಲೀಸ್. ಎಸ್, ಸಿಗೋಣ. ಹಾಂ, ಓಕೆ ಓಕೆ, ಬರಲ್ಲ ಸರ್? ಓಕೆ. ಸೊ ಹೋಗ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲ?
ಸೇಫ್ ಡ್ರೈವ್ ಮ್ಯಾನ್. Yes, of course I will drive safe. ಸೇಫ್ ಡ್ರೈವ್. Yes. ಡ್ರೈವ್ Okay. ಮಾತ್ರ ಭಾರಿ ಸೇಫ್ ಮಾಡು. Yes. Okay, thank you. ಅದೇ ಪೊಲೀಸ್ ಕ್ಯಾಚ್ ಹಾಕಿದ್ರು ಅಂತ ಅನ್ನೋಕ್ಕಾಗಲ್ಲ, ಯಾಕಂದರೆ ಅವ್ರು ನನ್ನ ಫ್ರೆಂಡ್ಸ್. ಸೊ ಈಸ್ ಒನ್ ಆಫ್ ಮೈ ಫ್ರೆಂಡ್. ಎಲ್ಲಿದ್ದಾನಪ್ಪ, ಹೋಗೋಣ. ಥೌ ಏಯ್, ಆ ಕಡೆ ಈ ಕಡೆ ಏನೂ ನೋಡಲ್ಲ, ಹಾಳಾದ ಮುಂಡೆವು. Yes, bro. Yes. Yeah, sure. Huh? Yeah, without food. Huh? Okay. See you. Huh? Okay. ಒಂದಲ್ಲ ಅನ್ಕೋತೀನಿ. Ladakh, the land of high past. ಸೊ ಹಾಯ್ ಗೈಸ್, ಇವಾಗ ಎಲ್ಲ ಸೆಟಪ್ ಆಯಿತು. ಸೊ ಎಲ್ಲ ಫ್ಲ್ಯಾಗ್ ಆಫ್ ಆಯಿತು. ಸೈಡಿಂಗ್ ಹಿಡ್ಕೊ. ಓಕೆ, ಸೊ ಸಮೃದ್ಧಿ ಕರ್ನಾಟಕ ಕೆಳಗೊಂದು ಹಿಡ್ಕೊಪ್ಪ. ಸೊ ಸಿರಿಗನ್ನಡಂ, ಸೊ ಕನ್ನಡ ಕಳಿಸಿ ಕನ್ನಡ ಉಳಿಸಿ. ಇವಾಗ ನಮ್ಮ ತಂದೆಯವರು ಇವಾಗ ಆಲ್ಮೋಸ್ಟ್ ಫ್ಲ್ಯಾಗ್ ಆಫ್ ಆಯಿತು. ಇವಾಗ ಏನಾದರೂ ಪೆಟ್ರೋಲ್ ಫುಲ್ ಮಾಡಿಕೊಂಡು ಬ್ಲೋ ಚೆಕ್ ಮಾಡಿಕೊಂಡು ಸಿಗೋಣ ಹೈವೇಯಲ್ಲಿ. ಓಕೆ, ಬಾಯ್ ಗಾಯ್ಸ್. ಓಕೆ, ಹೋಣ ತೆಗೀರಿ. ಅಲ್ಲ ನಾವು ಹೋಗಿ ಬರ್ತೀನಿ ಬಿಡ್ರಿ, ಮತ್ತಾಗೆಲ್ಲ ಇದು ಮಾಡ್ತೀರ ಅಲ್ಲಿ ಮಠ. ಹಾಂ, ಜಾಲಿ ಜಾಲಿ. ಲಡಾಖ್ ಟ್ರಿಪ್ನಾಗ ರೊಕ್ಕ ಖಾಲಿ ಖಾಲಿ. ಯಾ ಥ್ಯಾಂಕ್ಸ್ ಬ್ರೋ. ಫೋನ್ ಹಿಡ್ಕೊಂಡು ನಾಟಕ ಮಾಡ್ಕೋತಾವ ನಾವು. ಓಕೆ ಗೈಸ್, ಸೊ ಸ್ವಲ್ಪ ನಾನು ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಕಾಸ್ ಏನಪ್ಪ ಅಂತಂದರೆ ಅದೇ ನಂದು ರೀಫ್ಯೂಲ್ ಮಾಡಿಸ್ಕೋಬೇಕು ಮತ್ತು ಸ್ವಲ್ಪ ಬ್ಲೌಸ್ ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಸೊ ಮೈಟ್ ಬಿ ಬ್ಲೌಸ್ ಎಲ್ಲ ಕಡಿಮೆ ಇರ್ಬೋದು. ಓಕೆ, ಆಲ್ಮೋಸ್ಟ್ ಐ ಆಮ್ ವೆರಿ ನಿಯರ್ ಟು ಪೆಟ್ರೋಲ್ ಸ್ಟೇಷನ್. ಸಾರಿ, ನಾಟ್ ಅ ಪೆಟ್ರೋಲ್ ಬಂಪ್. ಲಡಾಖ್ ಒಬ್ಬನೇ. ಹಾಂ, ಒಂದು 25 ದಿವಸ. ಹೌದು, ನಾನು ಕಟ್ಟಾಯ್ತು, ಇವಾಗ ಜಸ್ಟ್ ಕಟ್ಟಾಯ್ತು. ಒಂದು 25 ದಿವಸ. ಅಪ್ಪೆ ನೈಟ್ರೋಜನ್ ಇಲ್ಲ, ಎಲ್ಲ ತಿಳ್ಕೊಂಡೇ ಹೊಂಟಿದ್ದೀನಿ. ಹಾಂ,
ಸೊ ಗೈಸ್, ಆ್ಯಸ್ ಇಫ್ ಯು ನೋ, ಎಲ್ಲ ರಿಫಿಲ್ ಎಲ್ಲ ಆಯಿತು. ಸೊ ಇವಾಗ ನಮ್ಮ ಜರ್ನಿ ಲಡಾಖ್ ಕಡೆಗೆ. ಇಲ್ಲಿಂದ ಹಾರ್ಡ್ಲಿ 2 ಕಿಲೋಮೀಟರ್ಸ್ ಹೈವೇ. ಸೊ ಹೈವೇ ಅಂತ ಮುಂದ್ಗಡೆ ಹಾಂ ಯಾ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು, ಸಿ ಯು. ಟ್ರಾವೆಲ್ ಆ್ಯಸ್ ಈಸ್ ಓಕೆ, or else Zixar pilot. Yeah, okay. ಓಕೆ, ಅದೇ ಹಾವೇರಿ ಮುಗಿಯೋವರೆಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸು ಅಥವಾ ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಿರ್ತಾರೆ. ನೋಡೋಣ, ಒಳ್ಳೆಯದು ಹಿಂಗೆ ಸಿಕ್ಕರೆ, ಸ್ವಲ್ಪ ಕೇಳಿದರೆ ನನಗೂ ಒಳ್ಳೆಯದು, ನನಗೂ ಎಂಕರೇಜ್ ಆಗುತ್ತೆ. ಸೊ ನನ್ನ 3 ವರ್ಷ ಜೀವನನ ಲಡಾಖ್. ಎಸ್ ಥ್ಯಾಂಕ್ ಯು. ಸೊ ನನ್ನ 3 ವರ್ಷದ ಜರ್ನಿನ ಇದೇ ಕಾಲೇಜ್ ಒಳಗಡೆ ಹಾಳು ಮಾಡ್ಕೊಂಡಿದ್ದೀನಿ, BCA ಮಾಡಿಬಿಟ್ಟು. ಸೊ ಆಫ್ಟರ್ ದಟ್ ಐ ವಾಸ್ ಡನ್ ವಿತ್ ದಿ MBA. ಓಕೆ ಗೈಸ್, ಮಾತಾಡೋಕ್ಕೇನೂ ಇಲ್ಲ. ನೋಡೋಣ ನಾನು ಎಷ್ಟು ಅಪ್ಗ್ರೇಡ್ ಆಗಿರ್ತಾನೆ ರಿಟರ್ನ್ ಬರಬೇಕಾದ್ರೆ. ಸುಮಾರು ವೀಕ್ ಅಂಕರೂ ಆಗಿರ್ತಾನೆ. ಕಾಸ್ ಅಲ್ಲಿ ಫುಡ್ ಆಯಿತು, ವೆದರ್ ಆಯಿತು, ಸೆಟ್ ಆಗಲ್ಲ ಅಷ್ಟೊಂದು. ಇದೆಲ್ಲ ಸೆಟಪ್ ಎಲ್ಲ ಮಾಡ್ಕೋದೇನೆ. ಒಂದು 30 ಕಿಲೋಮೀಟರ್ಸ್, ಅಪ್ ಟು 30 ಕಿಲೋಮೀಟರ್ಸ್ ಹೋದರೆ ಐ ವಾಂಟ್ ಮೇಕ್ ಒನ್ ಪಿಟ್ ಸ್ಟಾಪ್. ಸೊ ಆಫ್ಟರ್ ದ್ಯಾಟ್ ಐ ವಿಲ್ ಮೂವ್ ಆನ್. ಅದೇ ನಮ್ಮ ತಂದೆ ಮತ್ತು ನಮ್ಮ ತಮ್ಮನ ಫ್ರೆಂಡು ಇಬ್ಬರು ನನ್ನ ಇವಾಗ ಅಲ್ಲಿ ಹಾವೇರಿ ಎಡ್ಜ್ವರೆಗೂ ನನಗೆ ಸೆಂಡ್ ಆಫ್ ಮಾಡೋಕ್ಕೆ ಬರ್ತವ್ರೆ. ಹಾಯ್ ಬ್ರೋ, ಹಾಯ್ ಲೇ ಸಬ್ಸ್ಕ್ರೈಬರ್ ಅಂತ ಸುಮ್ಮನೆ ಹೇಳಿ ಬ್ರೋ. ಬಿಗ್ ಫ್ಯಾನ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬೇಕು ನೀನು. ಹೇಳಿ ಸಬ್ಸ್ಕ್ರೈಬರ್ ಅಂತ ಹೇಳಿ. ಹಾಯ್ ಬ್ರೋ, ಹಾಯ್. ಅದೇ ನನ್ನ ಫ್ರೆಂಡು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದ ಅವನ ಜೊತೆಗೆ. ಓಕೆ, ಏನೋ ಹೇಳ್ತಾ ಇದ್ದೆ. ಎಸ್, ಅದೇ ಬಂತು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದೂರನೇ. ಇನ್ನೂ ಅಷ್ಟೊಂದು ಹುಷಾರೇನಾಗಿಲ್ಲ. ನಾನು ಹುಷಾರಾಗಬೇಕಾಗಿತ್ತು, ಆ್ಯಕ್ಚುಲಿ ಹುಷಾರಾಗ್ಬಿಟ್ಟು ಹೋಗ್ಬೇಕಾಗಿತ್ತು. ಇರಲಿ ಬನ್ನಿ, ಲೈಫ್ ಟೈಮ್ ಅಚೀವ್ಮೆಂಟ್ ಒಂದೊಂದು ಸಾರಿ ಇರುತ್ತಾನೆ. ಸೊ ಗೈಸ್, ನೀವು ಒಂದ್ಸರಿ ಕಿಲೋಮೀಟರ್ಸ್ ನೋಡ್ಕೊಂಬಿಡಿ. 1264 1265. ಸೊ ಇದು ಇವಾಗ ನಮ್ಮ ಹಾವೇರಿ RTOಗೆ 1265. ಟ್ರಿಪ್ ಬಿ ಎಲ್ಲ ಓಕೆನೆ. ಇಲ್ಲ ಅಂತಂದರೆ ಟೋಟಲ್ ಕಿಲೋಮೀಟರ್ ಲೆಕ್ಕಕ್ಕೆ ತೊಗೊಂಬಿಡೋಣ ತಾಳಿ. ಓಕೆ, 3180 ಕಿಲೋಮೀಟರ್ ಆಗೈತೆ. ಸೊ ಇವಾಗ ನಾನು ಹಾವೇರಿ ಬಿಡಬೇಕಾದ್ರೆ ಎಕ್ಸಾಕ್ಟ್ 3180 ಕಿಲೋಮೀಟರ್ಸ್ ಫ್ರಮ್ ಹಾವೇರಿ ಟು ಲಡಾಖ್ ಎಷ್ಟಾಗುತ್ತೆ ಐ ವಿಲ್ ಕ್ಯಾಲ್ಕುಲೇಟ್. ಫ್ಯೂಲ್ ಇವಾಗಂಕರೂ ನಾನು 1000 ರೂಪೀಸ್ ಫುಲ್ ಇಕ್ಕಿದ್ದೀನಿ. ಫ್ಯೂಲ್ನ ಫುಲ್ ಇದೆ ಇವಾಗ, 10 ಲೀಟರ್ಸ್, ಅರೌಂಡ್ 10 ಲೀಟರ್ಸು, ಅವರಲ್ಲಿ 12 ಲೀಟರ್ಸ್ ಇವಾಗ ಫುಲ್ ಆಗಿದೆ ಪೆಟ್ರೋಲು. ಐ ಡೋಂಟ್ ನೋ ಮೈಲೇಜ್ ಎಷ್ಟು ಕೊಡುತ್ತೆ ಏನು ಅಂತ. ಸೊ ಮೈಲೇಜ್ ಬಂದರೆ ಬೆಟರ್, ನನಗೆ ಬೆಟರ್. ಇಲ್ಲೇ ನಂದು ಆಫ್ ರೋಡ್ ಆಗಿಬಿಡುತ್ತೆ. ಇದೇ ಹಾವೇರಿ ರೋಡ್ ಎಂಟ್ರೆನ್ಸ್ ಒಳಗಡೆ, ಇಲ್ಲೇ ಎಂಟ್ರೆನ್ಸ್ ಒಳಗಡೆ ನಂದು ಆಫ್ ರೋಡಿಂಗ್ ಸ್ಟಾರ್ಟು.
ಸೊ ಇವಾಗ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಈ ಬ್ಯಾಗು. ಸೊ ಈ ಬ್ಯಾಗ್ ಇದ್ಬಿಟ್ರೆ ನನಗೆ ಎದ್ದು ನಿಂತ್ಕೊಂಡ್ಬಿಟ್ಟು ರೈಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ಬ್ಯಾಗ್ನ ಆಲ್ಮೋಸ್ಟ್ ಹಿಂದ್ಗಡೆ ಎಲ್ಲನ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೊಂದು ಬ್ಯಾಗ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಮುಂದೆ ಹಾಕ್ಕೊಳ್ಳೋಣ ಅಂತಂದರೆ ಪ್ರಾಬ್ಲಮ್ಮು. ಅಳಗಾಡ ಅಂತ ನೋಡಿ ಇನ್ನು ಲಗೇಜ್ ಏನ್ರ ಅಳಗಾಡ ಅಂತದ ನೋಡು. ಏನಾಗಿಲ್ಲ ಬೀಳಂಗಿಲ್ಲ ಹೋದಿಲ್ಲ. ಹಾಂ ಮ್ಯಾಲೆ ಆಗ್ಬೇಕಾ ಅಲ್ಲಿ ಮಾಡ್ತೀನಿ, ಅಲ್ಲಿ ಸೈಡಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಇಲ್ಲೆಲ್ಲರೂ ನಿಂತು. ಅದು ಸಿಂಗಲ್ ಸ್ಟ್ಯಾಂಡಾಗ ಇರ್ತಲ್ಲ ಗೊತ್ತಾಗಲ್ಲ. ಅದೇ ಇವಾಗ ಇದೇ ಬ್ಯಾಗ್ ಒಳಗಡೆನೆ ನಂದು ಕ್ಯಾಶು ಅದು ಇದೆಲ್ಲ ಬ್ಯಾಗ್ ಒಳಗಡೆನೇ ಐತೆ. ಅದಕ್ಕೆ ಮುಂದ್ಗಡೆ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಟ್ಯಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಆಲ್ಮೋಸ್ಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಟ್ಯಾಗ್. ಅಂದರೆ ನಾನು ಫ್ರೀ ಆಗ್ತಾನೆ, ನನಗೆ ಸಡಲ್ ಮಾಡ್ಕೊಂಡು ಓಡೋಕ್ಕೆ ಸಖತ್ತಾಗಿ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಸೊ ಓಕೆ ಓಕೆ ಇವಾಗ ನೀವೆಲ್ಲ ನೋಡಿರ್ತೀರ ಅಪ್ ಟು ಕರ್ನಾಟಕ ಎಡ್ಜ್ವರೆಗೂ ನೀವು ನೋಡಿರ್ತೀರ. ಅಂಟಿಲ್ ದ್ಯಾಟ್ ಕರ್ನಾಟಕ ದಾಟಿದ ಮೇಲೆ ಮತ್ತೆ ಮೋಟೋ ಬ್ಲಾಗ್ ಹಾಕ್ತಾನೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸ್ಟೇ ಹೈಡ್ರೇಟ್. ಸೊ ಅಂಟಿಲ್ ದ್ಯಾಟ್ ಪ್ಲೀಸ್ subscribe to my YouTube channel. Wish me a well.